ಇದು ಹಾವು ಸಾಯೆಲ್ಲ ಕೋಲು ಮುರಿಯೆಲ್ಲ ಹಂಗಾಗ್ಬಿಟ್ಟಿದೆ ಕತೆ ರಾಜ್ಯ ರಾಜಕೀಯದಲ್ಲಿ. ಆ ಕಡೆಗೆ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಕೊಡ್ತಾ ಇಲ್ಲ, ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಣ ಸಡಿಲಿಸ್ತಾ ಇಲ್ಲ. ಬಟ್ ಈಗ ಸೈಲೆಂಟ್ ಆಗಿ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಸುರೇಶ್ ಅವರು ಮಾತನಾಡಿರುವಂಥ ಮಾತುಗಳಿದೆಯಲ್ಲ, ಅದು ಬೇರೆ ರೀತಿಯಲ್ಲಿ ಅರ್ಥವನ್ನು ಕಲ್ಪಿಸೋಕೆ ಶುರು ಮಾಡಿಬಿಟ್ಟಿದೆ. ಇದು ಮೆಸೇಜಾ ಹೈಕಮಾಂಡ್ಗೆ? ಡಿ ಕೆ ಶಿವಕುಮಾರ್ ಆ ಕಡೆಗೆ ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಮೆಸೇಜ್ ಕೊಟ್ಟು ಬರ್ತಾ ಇದ್ದಾರೆ? ಈ ಕುರ್ಚಿಯ ವಿಚಾರಕ್ಕೆ, ಇಲ್ಲಿದೆಯಲ್ಲ ಈ ಕುರ್ಚಿಯ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಈಗ ರಿಪೋರ್ಟ್ ನೋಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ಗೆ ಹೊಸ ಮಜಲು. ಪಕ್ಷನಿಷ್ಠ ದಾಳ ಉರುಳಿಸಿದ ಡಿಕೆ ಬ್ರದರ್. ಡಿಕೆ ಸಹೋದರನ ಮಾತಿನ ಮರ್ಮವೇನು? ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ತಣ್ಣಗಾಗಿಲ್ಲ. ಸಂಕ್ರಾಂತಿ ಕಳೆದರೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಒಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ತಯಾರಿ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಮಾಜಿ ಸಂಸದ ಡಿಕೆ ಸುರೇಶ್ ರಾಜಕಾರಣದಲ್ಲಿ ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅನ್ನುವ ಮೂಲಕ ತಾಳ್ಮೆಯ ಕಟ್ಟೆ ಒಡೆಯೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಯಾರಿಗೂ ಸುಲಭವಾಗಿ ದಕ್ಕಲ್ಲ. ಹಣೆ ಬರಹದಲ್ಲಿದ್ದರೆ ಡಿಕೆಶಿ ಸಿಎಂ ಆಗುತ್ತಾರೆ. ತಾಳ್ಮೆ ದೌರ್ಬಲ್ಯವಲ್ಲ ಅನ್ನೋ ಸಂದೇಶ ರವಾನಿಸಿದ್ರ. ಇದೇ ವೇಳೆ ಅಧಿಕಾರ, ಸಿಎಂ ಹುದ್ದೆ ಯಾರಿಗೂ ಅಷ್ಟು ಸುಲಭವಾಗಿ ದಕ್ಕುವುದಿಲ್ಲ. ರಾಜಕೀಯದಲ್ಲಾಗಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ, ಒಲಿಯೋದೂ ಇಲ್ಲ. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ. ಸಿಎಂ ಸ್ಥಾನ ಅಷ್ಟು ಸುಲಭವಾಗಿ ಒಲಿದು ಬರೋದಿಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. 2028ರ ವಿಧಾನಸಭಾ ಎಲೆಕ್ಷನ್ ನಮ್ಮ ಗುರಿಯಾಗಿದ್ದು, ಪಕ್ಷ ಹಾಗೂ ಕಾರ್ಯಕರ್ತರ ದೃಷ್ಟಿಯಿಂದ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಇದ್ದಾರೆ ಅಂದಿದ್ದಾರೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತಲೂ ಡಿಕೆ ಸುರೇಶ್ ಹೇಳಿದ್ದಾರೆ. ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತ ಹೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ ಆಗ್ತದೆ. ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಧಿಕಾರ ಅನ್ನೋದು ಅಷ್ಟು ಸುಲಭಕ್ಕೆ ಸಿಗಲ್ಲ, ಯಾರು ಕೂಡ ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ ಅನ್ನೋದು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮಾತು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಪಕ್ಷ ನಿಷ್ಠೆಯಿಂದಾಗಿ ಅವರು ಸಾಕಷ್ಟು ತಾಳ್ಮೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಜೊತೆಗೆ ತಾಳ್ಮೆಗೆ ಆಗಲಿ ಅಧಿಕಾರಕ್ಕೆ ಆಗಲಿ ಒಂದು ಲಿಮಿಟ್ ಇದೆ, ಅದು ಶಾಶ್ವತ ಅಲ್ಲ ಅನ್ನೋದು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮಾತು. ದೆಹಲಿ ಅಂಗಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಕೆಸಿವಿ ಮುಂದೆ ಪಕ್ಷ ನಿಷ್ಠೆ,
ತ್ಯಾಗದ ಮಾತುಗಳಾಡಿದ್ರ ಡಿಕೆಶಿ ವರಸೆಗೆ ಕೆಸಿವಿ ಹೈಕಮಾಂಡ್ ನಾಯಕರೇ ಕಾಕ್ಕಾಬಿಕ್ಕಿ. 3 ದಿನ ದೆಹಲಿಯಲ್ಲಿ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವೇಣುಗೋಪಾಲ್ ಮುಂದೆ ಪಕ್ಷ ನಿಷ್ಠೆ ಹಾಗೂ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎನ್ನಲಾಗಿದೆ. ಪಕ್ಷಕ್ಕಾಗಿ ತ್ಯಾಗಕ್ಕೂ ಸಿದ್ಧ ಅಂತ ನಾನೇ ಬಹಿರಂಗವಾಗಿ ಹೇಳುವುದಾದ್ರೂ ಹೇಳುತ್ತೇನೆ ಅಂತ ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಈ ರೀತಿಯ ಮಾತುಗಳನ್ನ ಆಡಬೇಡಿ, ಅಧಿವೇಶನ ಮುಗಿದ ಮೇಲೆ ದೆಹಲಿಗೆ ಕರೆಸಿಕೊಳ್ತೇವೆ ಅನ್ನೋ ಭರವಸೆಯನ್ನು ಹೈಕಮಾಂಡ್ ನೀಡಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತಿಳಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ದೆಹಲಿಗೆ ಹೋಗಿದ್ದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ತ್ಯಾಗದ ಮಾತನ್ನು ಕೂಡ ಆಡಿದ್ರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನೇ ಆಗಲಿ ನೀವು ಆದಷ್ಟು ಬೇಗ ಇದನ್ನು ಸೆಟ್ಲ್ ಮಾಡಬೇಕು, ಹಾಗೇನಾದರೂ ಅಗತ್ಯ ಇದ್ರೆ ಬೇಕಾದ್ರೆ ನಾನೇ ಬಹಿರಂಗವಾಗಿ ಮಾತನಾಡ್ತೀನಿ ತ್ಯಾಗದ ವಿಚಾರ ಅನ್ನುವ ಮಾತನ್ನು ಕೂಡ ಪ್ರಸ್ತಾಪಿಸಿದರೆ ಆ ಮೂಲಕ ಒಂದು ರೀತಿ ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಪವರ್ ಫೈಟ್ಗೆ ಡೋಂಟ್ ಕೇರ್, ಬಜೆಟ್ ಮಂಡನೆಗೆ ಪ್ರಿಪೇರ್. ರಾಜ್ಯದಲ್ಲಿ ದಾಖಲೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಪ್ಲಾನ್. ಡಿಕೆಶಿ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯ ಬಜೆಟ್ ತಿರುಮಂತ್ರ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟನ ಹಿಡಿದಿದ್ರೆ, ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಇದೀಗ ಸುದೀರ್ಘ ಆಡಳಿತ ನಡೆಸಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡನೆಗೂ ಮುಂದಾಗಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರ ಜಂಟಿ ಭಾಷಣದ ಬಳಿಕ ಬಜೆಟ್ ಸಿದ್ಧತೆಯನ್ನು ನಡೆಸಲಿದ್ದಾರೆ. ಇನ್ನು ಹೈಕಮಾಂಡ್ ಕರೆದ್ರೆ ದೆಹಲಿಗೂ ಹೋಗೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆನೇ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಸಿದ್ಧತೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ. ವಿಶೇಷ ಅಧಿವೇಶನ, ಜಂಟಿ ಅಧಿವೇಶನದ ಬಳಿಕ ಇಲಾಖಾವಾರು ಸಭೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಇದರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ದೆಹಲಿಗೆ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತ ಮಾತುಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ. ಈ ತಿಂಗಳಾಂತ್ಯದೊಳಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋ ಸಾಧ್ಯತೆಗಳು ಇವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.